ಹೇಳಿ ಸರ್. 100ಕ್ಕೆ 100 ಸತ್ಯ. ನಾವು ಒಟ್ಟಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ರಾಜ್ಯದ ಉದ್ದಗಲಕ್ಕೆ 28 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕೇಂದ್ರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದಾಗಬೇಕು. ಭಾರತೀಯ ಜನತಾ ಪಾರ್ಟಿ ಆಡಳಿತದ ಕೆಳಗಡೆ ಇಳಿಸುವಂಥ ಒಂದು ಪ್ರಯತ್ನದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೆ ನಮ್ಮೆಲ್ಲ ನಾಯಕರು ಹಗಲಿರುಳು ಶ್ರಮವಹಿಸಿ ಮಾಡ್ತಾ ಇದ್ದಾರೆ. ಆ ಶ್ರಮದಲ್ಲಿ ನಾನು ಕೂಡ ಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಚಾಮರಾಜನಗರದಲ್ಲಿ ನಾನೇ ಅಭ್ಯರ್ಥಿ ಆಗಬೇಕು ಅಂತೇಳಿ ಸತತವಾಗಿ 1 ವರ್ಷಗಳಿಂದ ನಾನು ಕೆಲಸ ಮಾಡಿದ್ದೆ. ಹಾಗಾಗಿ 8 ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೆ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು, ಅಭಿಮಾನಿಗಳು ಎಲ್ಲರೂ ಕೂಡ ನನ್ನ ಜೊತೆಗಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಇಬ್ಬರು ಗಮನಕ್ಕೂ ನಾನು ಭರವಸೆಯನ್ನು ಕೊಟ್ಟಿದ್ದೇನೆ. 100ಕ್ಕೆ 100 ಆ ಕ್ಷೇತ್ರದ ಅಭ್ಯರ್ಥಿ ಅಲ್ಲ, ಕಾಂಗ್ರೆಸ್ ಪಕ್ಷದವನ್ನು ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ನಾನು ಹೇಳಿದ್ದೇನೆ. ಆ ದಿಕ್ಕಿನಲ್ಲಿ ನಾವು ಯಶಸ್ಸು ಕೂಡ ಆಗ್ತೇವೆ. ಅದನ್ನು ನಾನು 25 ವರ್ಷಗಳಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಆ ಮೈತ್ರಿಗಳು ಎಷ್ಟೆಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ. ಹಾಗಾಗಿ ಆ ಮೈತ್ರಿ ನಮಗೇನು ಶಕ್ತಿ ತರುವಂಥದ್ದು ನಮ್ಮ ಪಾರ್ಟಿಗೇನು ತೊಂದರೆ ಅಂತೂ ಆಗೋದಿಲ್ಲ. ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆಗೆ ನಾನೇ ಮಾತನಾಡಿದ್ದೆ. ಅವರು ಮೊದಲು ಕೂಡ ನನ್ನ ಜೊತೆಗೆ ಹೇಳಿದರು, ನೋಡಪ್ಪ ನೀನು ಟಿಕೆಟ್ ತಗೊಂಬ, ಸಂಪೂರ್ಣವಾಗಿ ನೀನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅಂದೆ, ಅಣ್ಣ ಆಯಿತು, ನಿಮಗೂ ಆಗಲಿಲ್ಲ ನನಗೂ ಆಗಲಿಲ್ಲ, ಒಟ್ಟಾರೆ ನಿಮ್ಮ ಮನಸ್ಸು ನಿಮ್ಮ ದೇಹ ಎಲ್ಲ ಕಾಂಗ್ರೆಸ್ಸೇ, ಹಾಗಾಗಿ ಕೊನೆ ದಿನಗಳಲ್ಲಿ ನೀವು ಕಾಂಗ್ರೆಸ್ಗೆ ಸಹಾಯ ಮಾಡಬೇಕು ಅಂತೇಳಿ ಅವ್ರ ಹತ್ರ ವಿನಂತಿ ಮಾಡಿಕೊಂಡು ನಮ್ಮ ಮಾದೇವಪ್ಪನವರು ಮತ್ತು ವೆಂಕಟೇಶ್ ಅವರು ಇಬ್ಬರು ಮಂತ್ರಿಗಳನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದೆ. ಅವರು ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿಗೆ ಅವರೆಲ್ಲರ ಸಹಕಾರ ನಮಗೆ ಸಿಗ್ತಾ ಇದೆ. 2 ಕ್ಷೇತ್ರದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರ ಸಹಕಾರ ನಮಗೆ ಸಿಗುತ್ತೆ. ಥ್ಯಾಂಕ್ಸ್ ಅಣ್ಣ, ಧನ್ಯವಾದಗಳು. ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಇಡೀ ನಾಡಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ, ಮಳೆ ಬೆಳೆ ಸಮೃದ್ಧಿ ಆಗಿ ನಮ್ಮೆಲ್ಲ ಈ 7 ಕೋಟಿ ಜನರಿಗೆ ಒಳ್ಳೇದಾಗ್ತಕ್ಕಂಥ ಅವಕಾಶಗಳನ್ನು ಆ ವರುಣದೇವ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅಧಿಕಾರ ಸಿಗಲಿ. ಬಹಳಷ್ಟು ದಿನ ನೀವು ಪಕ್ಷಗಳಿಗೆ ದುಡಿದಿದ್ದೀರಾ, ಸಮಾಜ ಸೇವೆ ಮಾಡಿದ್ದೀರಾ. ಥ್ಯಾಂಕ್ಸ್ ಅಣ್ಣ. ಆದಷ್ಟು ಬೇಗ ಸಿಗುವ ನಿರೀಕ್ಷೆಯಲ್ಲಿ ಕೂಡ ಇದ್ದೀನಿ.